ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮಗೆ 365 ಡೇಸ್ ಒಳಗಡೆ ನಿಮಗೆ ವಾಚಿಂಗ್ ಅವರ್ ಹಾಗೆ 90 ಡೇಸ್ ಒಳಗಡೆ ನಿಮಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿಲ್ಲ ಶಾರ್ಟ್ಸಲ್ಲಿ ಅಂದರೆ ಏನಾಗುತ್ತೆ, ಮಾನಿಟೈಸೇಷನ್ ಆನ್ ಆಗೋದಿಲ್ವಾ, ಹೇಗೆ ಏನು ಅನ್ನೋದು ಒಂದು ಡೌಟ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡ್ತೀನಿ. 365 ಡೇಸ್ ಒಳಗಡೆ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಬಂದು, ಈಗ ನೀವು ಜಾನ್ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಅಂದ್ಕೊಳ್ಳಿ ಚಾನಲ್ನ. 2026 ಜಾನ್ವರಿಗೆ ನೀವು ಈಗ ಸ್ಟಾರ್ಟಿಂಗ್ ಬಿಗಿನರ್ಸ್ ಅಂದ್ಕೊಳ್ಳಿ, ಈಗ ಸ್ಟಾರ್ಟ್ ಮಾಡಿದ್ದೀರ ಚಾನಲ್ ಅಂತ ಹೇಳಿದ್ರೆ ನಿಮಗೆ 2027 ಜಾನ್ ಅಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಆಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಅಲ್ಲಿ ಮೆನ್ಷನ್ ಆಗಿದೆ ಲಾಸ್ಟ್ 365 ಡೇಸ್ ಅಂತ ಮೆನ್ಷನ್ ಆಗಿರೋದು. ಅಂದರೆ ಅದೇನರ್ಥ, ಲಾಸ್ಟ್ ಅಂದರೆ ಈಗ ನೀವು ಒಂದು ವಿಡಿಯೋ ಇವತ್ತು ನೀವು ಅಪ್ಲೋಡ್ ಮಾಡ್ತೀರಂದರೆ ಹಿಂದೆ ಏನಿದೆ ವಿಡಿಯೋಸು, ಈಗ ನೀವು ಜಾನಿಂದ ಜಾನ್ಗೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಆ ಥರ ಆಗೋದಿಲ್ಲ. ಈಗ ನೀವು ಈಗ ಒಂದು ಡೇ ಇವತ್ತು ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಆ ಥರ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿರ್ತೀರ. ಮತ್ತು ನೀವು ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಂದರೆ ಹಿಂದೆ ಏನು ಈ ಲಾಸ್ಟ್ ಏನು ಈ 365 ಡೇಸ್ ಏನು ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ಅಷ್ಟರಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಆದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಇಲ್ಲ ಕಂಪಲ್ಸರಿ ಜಾನಿಂದ ಜಾನ್ಗೆ 365 ಡೇಸು ಆಗಿಲ್ಲ ಅಂದರೆ ಅದು ವೇಸ್ಟು, ಆ ಥರ ಇಲ್ಲ. ಲಾಸ್ಟ್ ಇವತ್ತು ವಿಡಿಯೋ ಆಗ್ತಾ ಇದ್ದಾರೆ ಅಂದರೆ ಹಿಂದಿನ ಲಾಸ್ಟ್ 365 ಡೇಸ್ ಏನಿದೆ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಅರ್ಥ ಆಯಿತು ಅನ್ಕೋತೀನಿ. ಇವತ್ತು ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಓಕೆನಾ? ಈಗ ನಾನು ಇದೇ ತೊಗೊಳ್ಳಿ, ಈಗ 2026 ಜಾನ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ. ನನ್ನ ಚಾನಲ್ನ ಜಾನ್ವರಿಗೆ ಸ್ಟಾರ್ಟ್ ಮಾಡಿರ್ತೀನಿ, ಈಗ ಮೇ. ಓಕೆನಾ? ಸೊ ಈಗ ನನಗೆ ಈ 365 ಡೇಸ್ ಒಳಗಡೆನೇ ನನಗೆ ಮುಂಚೆನೇ ನನಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಯಿತು ಅಂದರೆ ಇನ್ನೂ ಗುಡ್. ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೆ, ನನಗಿನ್ನು ಅಮೌಂಟ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ನನಗೆ ಜಾನಿಂದ ಜಾನ್ಗೆ ಕಂಪ್ಲೀಟ್ ಆಗೋದಿಲ್ಲ, ಫೆಬ್ಗೆ ಕಂಪ್ಲೀಟ್ ಆಗುತ್ತೆ, ಆದರೂ ಕೂಡ ಇದೇನಿದೆ ಜಾನಿಂದ ಜಾನ್ಗೆ ಅದು ಇವಾಗ ಹೊರಟೋಗಿದೆ ಅಂತೇನಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗ್ತಿದೆ. ಲಾಸ್ಟ್ 365 ಡೇಸ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ವಾಚಿಂಗ್ ಅವರ್ಗೆ. ಹಾಗಾಗಿ ಈಗ ಫೆಬ್ಗೆ ನನಗೆ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ. ಆಗ ಅವರು ಲಾಸ್ಟ್ 365 ಡೇಸ್ ಫೆಬ್ರವರಿಯಿಂದ ಲಾಸ್ಟ್ಗೆ 365 ಡೇಸ್ ಒಳಗಡೆ ನನಗೆ 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಮಾತ್ರ ಅವ್ರು ಕನ್ಸಿಡರ್ ಮಾಡ್ತಾರೆ. ಇಲ್ಲ ನಿಮಗೆ ಶಾರ್ಟ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂದರೆ 10 ಮಿಲಿಯನ್ ಶಾರ್ಟ್ಸ್ ನೀವು ಬೇಗ ಕಂಪ್ಲೀಟ್ ಮಾಡ್ಕೋತೀರಂತ ಹೋಪಿದ್ರೆ ನೀವು ಮಾರ್ನಿಂಗ್, ಈವ್ನಿಂಗ್ ಮತ್ತು ನೈಟು ಯಾವ ಟೈಮ್ ನಿಮಗೆ ಸೆಟ್ ಆಗುತ್ತೆ ಆ ಟೈಮ್ಗೆ 3 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಬೇಗ ನಿಮಗೆ ರೀಚ್ ಆಗಿ ಜನರಿಗೆ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ಹಾಗೆ ವಾಚಿಂಗ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲ ಲಾಂಗ್ ವಿಡಿಯೋಸ್ ಓಡ್ತಿದೆ ಅಂದರೆ ನೀವು ಈ ಥರನೂ ಕೂಡ ಮಾಡ್ಕೊಬೋದು. 365 ಡೇಸ್ ಒಳಗಡೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಆಗೋದಿಲ್ಲ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಾಗೆ ಆಗುತ್ತೆ. ನೀವು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಒಂದು ವಿಡಿಯೋ ಹಾಕ್ಬಿಟ್ಟು ಇದು ರೀಚ್ ಆಗ್ತಾ ಇಲ್ಲ ಜನಗಳಿಗೆ, ಬರೀ ಕಡಿಮೆ ವ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಡಿಲೀಟ್ ಮಾಡೋದು, ಇಲ್ಲಾಂದರೆ ಮತ್ತೆ ಅಪ್ಲೋಡ್ ಮಾಡೋದೇ ಸ್ಟಾಪ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಆಗುತ್ತೆ 365 ಡೇಸ್ ಒಳಗಡೆ ಕಂಪಲ್ಸರಿ ಆಗುತ್ತೆ. ಈ ಥರ ನೀವು 4000 ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತೆಲ್ಲ ಅಂದ್ಕೋಬೇಡಿ. ವಿಡಿಯೋನ ನೀವು ಕನ್ಸಿಸ್ಟೆನ್ಸಿಯಾಗಿ ಡೇ ಬೈ ಡೇ ಒಂದು ಟೈಮಿಂಗ್ಸ್ನ ಮೇಂಟೈನ್ ಮಾಡಿಕೊಂಡು ಹಾಕ್ತಾನೆ ಹೋಗಿ. ಒಂದಲ್ಲ ಒಂದು ದಿನ ನಿಮಗೆ ಕಂಪಲ್ಸರಿ ಅದು ವಾಚಿಂಗ್ ಅವರ್ಸ್ ಆಗಿರ್ಬೋದು, ಇಲ್ಲ ಶಾರ್ಟ್ಸ್ ವ್ಯೂಸ್ ಆದರೂ ಕಂಪ್ಲೀಟ್ ಆಗೇ ಆಗುತ್ತೆ. ಆಗ ನಿಮಗೆ ಮಾನಿಟೈಸೇಷನ್ ಆನ್ ಆಗಿ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಈಗ 365 ಡೇಸ್ ಒಳಗಡೆ ನಿಮಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಡೌಟ್ ಕ್ಲಿಯರ್ ಆಗಿರುತ್ತೆ. ಲಾಸ್ಟ್ 365 ಡೇಸ್ ಏನಿದೆ ಮಾನಿಟೈಸೇಷನ್ಗೆ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಹಿಂದೆ ಏನು ನನಗೆ ಕಂಪ್ಲೀಟ್ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂದರೆ ಅದನ್ನ ತೊಗೋತಾರೆ. ಓಕೆನಾ? ಇಲ್ಲ ಜಾನಿಂದ ಜಾನ್ಗೆಲ್ಲ ಫೆಬ್ಬಿಂದ ಫೆಬ್ಗೆ ಇಷ್ಟೇ ತೊಗೋತಾರೆ, ಆಮೇಲೆ ಫೆಬ್ಬಿಂದ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ, ಆ ಥರ ಏನಿಲ್ಲ. ಸೊ ವರಿ ಆಗಬೇಡಿ. ವಿಡಿಯೋಸ್ನ ನೀವು ರೆಗ್ಯುಲರ್ ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀರ ಅದೇ ರೀತಿ ಅಪ್ಲೋಡ್ ಮಾಡಿ. ಅಂದರೆ ನೀವು ಕರೆಕ್ಟಾಗಿ ಟ್ಯಾಗ್ಸ್ ಎಲ್ಲ ನೀಟಾಗಿ ಆಗಬೇಕು, ಹಾಗೆಯೇ ಕರೆಕ್ಟ್ ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಮತ್ತು ಇವಾಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರ ಆಲ್ರೆಡಿ, ಅಯ್ಯೋ ಯಾರೇನು ಕೋತಾರೋ ಏನೋ ಅಂತ ಹೇಳ್ಬಿಟ್ಟು ಅದನ್ನ ಮಧ್ಯದಲ್ಲೇ ಸ್ಕಿಪ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ಹೆಂಗೆಂಗೋ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ನಿಮಗೂ ಒಂದು ಲಕ್ ಬಂದರೂ ಬರ್ಬೋದು, ಒನ್ ಡೇ ನೀವು ಕ್ಲಿಕ್ ಆಗ್ಬೋದು. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಒಂದು ಡೇ ಬೈ ಡೇ ಇಲ್ಲ 2 ಡೇಸ್ ಒನ್ಸ್ ಆಗ್ತಿರೋ, ಒಟ್ಟು ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಯೂಟ್ಯೂಬಲ್ಲಿ, ಆಗಲೇ ನೀವು ಅರ್ನ್ ಮಾಡೋದಕ್ಕಾಗೋದು. ಸೊ ಈ ಥರ ಮಾಡಿ, ಆಗ ನಿಮಗೆ ಕೂಡ ಸಕ್ಸಸ್ ಅನ್ನೋದನ್ನ ಕಾಣ್ತೀರ. ಈ ವಿಡಿಯೋ ನಿಮಗೆ ಅರ್ಥ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬೈ ಆಲ್.